ಕಟ್ಟಡವನ್ನ ಹೇಗೆ ಕಟ್ಟಬೇಕು ಅಂದ್ರೆ ನೈಋತ್ಯದಲ್ಲಿ ಮೊದಲು ಪ್ರಾರಂಭ ಮಾಡಬೇಕು ಬೇಸ್ಮೆಂಟ್ ಕಟ್ಟಲಿಕ್ಕೆ. ಮತ್ತು ನಿಮ್ಮ ಮೊದಲ ಕಾಲಂ ಅಂತ ಏನ್ ಹೇಳ್ತೀವಿ, ಕಾಲಂ ರೈಸ್ ಆಗದು, ಆ ಕಾಲಂ ಫಸ್ಟ್ ನೈಋತ್ಯದಲ್ಲಿ ಕಾಲಂ ಹಾಕಬೇಕು. ಕಟ್ಟಡವನ್ನ ನೈಋತ್ಯದಿಂದ ಆಗ್ನೇಯ, ನೈಋತ್ಯದಿಂದ ವಾಯುವ್ಯ, ಆಗ್ನೇಯದಿಂದ ಈಶಾನ್ಯ ಮತ್ತು ವಾಯುವ್ಯದಿಂದ ಈಶಾನ್ಯ, ಈ ರೀತಿಯಾಗಿ ಕಟ್ಟಡವನ್ನ ಕಟ್ಟಿಕೊಂಡು ಬರಬೇಕು. ಅದು ಬೇಸ್ಮೆಂಟ್ ಇರ್ಬೋದು ಅಥವಾ ನಿಮ್ಮ ಇಟ್ಟಿಗೆಯನ್ನ ಕಟ್ಟುವಂತದ್ದು ಇರ್ಬೋದು. ಈ ಕ್ರಮದಲ್ಲಿ ನೀವು ಕಟ್ಟಿದ್ದಾದ್ರೆ ನಿಮ್ಮ ಗೃಹ ಬೇಗ ಕೆಲಸವನ್ನ ಮುಗಿಯುತ್ತೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಒಂದು ಗೃಹ ನಿರ್ಮಾಣವನ್ನ ಮಾಡುವಂತ ಸಂದರ್ಭದಲ್ಲಿ ಆ ಕಟ್ಟಡದ ಕೆಲಸವನ್ನ ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾರೋ JCB ಅವ್ರನ್ನ ಕರ್ಸಿರ್ತೀರಿ, ಅವ್ರು ಬಂದು ಹೆಂಗ್ ಬೇಕಂಗೆ ಹಳ್ಳವನ್ನ ತೆಗೆದಿರ್ತಾರೆ. ಹೇಗೋ ಕಾಲಂ ರೈಸ್ ಆಗುತ್ತೆ, ಕೆಲಸ ಬೇಗ ಮುಗೀತಾ ಇಲ್ಲ. 50 ಲಕ್ಷ ಅಂತ ಬಜೆಟ್ ಇಟ್ಕೊಂಡಿದ್ದು 75 ಲಕ್ಷ ಆಗ್ತಾ ಇದೆ, ಕೆಲಸಗಳಾಗ್ತಾ ಇಲ್ಲ. 2-3 ಜನ ಇಂಜಿನಿಯರ್ ಚೇಂಜ್ ಆದ್ರು, ಕಾಂಟ್ರಾಕ್ಟರ್ ಚೇಂಜ್ ಆದ್ರು. ಅಯ್ಯೋ ಯಾಕಾದ್ರೂ ಈ ಮನೆ ಕಟ್ತಾ ಇದೀವಪ್ಪ ಅನ್ನುವಂತಹ ಟೆನ್ಷನ್ ಶುರುವಾಗುತ್ತೆ. ಅದಕ್ಕೆ ಕಾರಣ ಏನು ಮತ್ತು ಒಂದು ಗೃಹ ನಿರ್ಮಾಣ ಮಾಡುವಾಗ ಅನುಸರಿಸಬೇಕಾದ ಕ್ರಮಗಳೇನು ಅನ್ನುವಂತಹ ಸರಿಯಾದ ಶಾಸ್ತ್ರಬದ್ಧವಾದ ವಿಷಯಗಳನ್ನ ನಮ್ಮ ವಾಸ್ತುವಿಜ್ಞಾನದ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೀವಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ನೋಡಿ, ಒಂದು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಫಸ್ಟ್ ರೂಲ್ ಅಂಡ್ ಸೆಕೆಂಡ್ ರೂಲ್. ಏನಿದು ಫಸ್ಟ್ ಅಂಡ್ ಸೆಕೆಂಡ್ ರೂಲ್ ಅಂದ್ರೆ, ನೋಡಿ, ನಾವು ಪೂಜೆಯನ್ನ ಮಾಡ್ತೀವಿ. ಒಂದು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನಾವು ಪೂಜೆಯನ್ನ ಮಾಡ್ತೇವೆ. ಆ ಪೂಜೆಯನ್ನ ಮಾಡುವಂತ ಸಂದರ್ಭದಲ್ಲಿ ಮೊದಲ ಹಳ್ಳವನ್ನ ಎಲ್ಲಿ ತೆಗಿಬೇಕು? ಈಶಾನ್ಯದಲ್ಲಿ ತೆಗಿಬೇಕು. ಇದು ಪೂರ್ವ, ಈಶಾನ್ಯದಲ್ಲಿ ತೆಗಿಬೇಕು. ಈ ಈಶಾನ್ಯದಲ್ಲಿ ತೆಗೆದ ಮೇಲೆ ಆ ಹಳ್ಳವನ್ನ ಹೇಗೆ ತೆಗಿಬೇಕು ಅನ್ನುವಂಥದ್ದು ಪ್ರಶ್ನೆ. ನೋಡಿ, ಈಶಾನ್ಯದಿಂದ ಹಳ್ಳ ತೆಗಿತೀವಲ್ಲ, ಬೇಸ್ಮೆಂಟ್ ಹಳ್ಳ ತೆಗಿತೀವಲ್ಲ, ಆ ಈಶಾನ್ಯದಿಂದ ಆಗ್ನೇಯದ ಕಡೆಗೆ ಫಸ್ಟ್ ಹಳ್ಳವನ್ನ ತೆಗಿಬೇಕು. ನೆಕ್ಸ್ಟ್ ಬಂದು ಈಶಾನ್ಯದಿಂದ ವಾಯುವ್ಯದ ಕಡೆಗೆ ಎರಡನೇ ಸರಿ ಇಲ್ಲಿಂದ ಅಲ್ಲಿವರೆಗೆ ಹಳ್ಳ ತೆಗಿಬೇಕು. ಅದಾದ್ಮೇಲೆ ಆಗ್ನೇಯದಿಂದ ನೈಋತ್ಯದ ಕಡೆಗೆ ಹಳ್ಳ ತೆಗಿಬೇಕು. ಅದಾದ್ಮೇಲೆ ವಾಯುವ್ಯದಿಂದ ನೈಋತ್ಯದ ಕಡೆಗೆ ಹಳ್ಳವನ್ನ ತೆಗಿಬೇಕು. ನೀವು ಈ ಕ್ರಮದಲ್ಲಿ ಸರಿಯಾಗಿ ಹಳ್ಳವನ್ನ ತೆಗ್ಸಿದ್ದೆ ಆದ್ರೆ ನೀವೇ ನಿಂತ್ಕೊಳ್ಳಿ. ಕೆಲವು ಸರಿ ಅವ್ರಿಗೆ ಗೊತ್ತಿರಲ್ಲ, ತುಂಬಾ ಹಳಬ್ರು ಇರ್ತಾರಲ್ಲ, ಹಳಬ್ರಾದ್ರೆ ಇದ್ರ ಬಗ್ಗೆ ಎಲ್ಲ ನಾಲೆಡ್ಜ್ ಇರುತ್ತೆ. ಹೊಸಬ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ, ಹಿಂಗೋ ಕೆಲಸ ಆಗ್ಬಿಡ್ಲಿ ಅಂತ ಯೋಚನೆ ಮಾಡ್ತಾರೆ. ಹಂಗಲ್ಲ, ಈ ಕ್ರಮದಲ್ಲಿ ನೀವು ನಿಂತ್ಕೊಂಡು ಮಾಡಿಸಿದ್ದೆ ಆದ್ರೆ ನಿಮ್ಮ ಮನೆ ಬೇಗ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಕೇಳ್ರಿ, 100% ಆಗುತ್ತೆ. ನೋಡಿ, ಫಸ್ಟ್ ಏನ್ ಮಾಡಬೇಕು? ಈಶಾನ್ಯದಿಂದ ಆಗ್ನೇಯ, ಈಶಾನ್ಯದಿಂದ ವಾಯುವ್ಯ, ಆಗ್ನೇಯದಿಂದ ನೈಋತ್ಯ, ವಾಯುವ್ಯದಿಂದ ನೈಋತ್ಯ, ಈ ರೀತಿಯಾಗಿ ಹಳ್ಳವನ್ನ ತೆಗೆಸ್ಬೇಕು. ಇದು ಫಸ್ಟ್ ರೂಲ್. ಹಾಗಾದ್ರೆ ಸೆಕೆಂಡ್ ರೂಲ್ ಇಸ್ ವೆರಿ ಇಂಪಾರ್ಟೆಂಟ್. ಏನು? ಕಟ್ಟಡವನ್ನ ಹೇಗೆ ಕಟ್ಟಬೇಕು ಅಂದ್ರೆ ನೈಋತ್ಯದಲ್ಲಿ ಮೊದಲು ಪ್ರಾರಂಭ ಮಾಡಬೇಕು ಬೇಸ್ಮೆಂಟ್ ಕಟ್ಟಲಿಕ್ಕೆ. ಮತ್ತು ನಿಮ್ಮ ಮೊದಲ ಕಾಲಂ ಅಂತ ಏನ್ ಹೇಳ್ತೀವಿ, ಕಾಲಂ ರೈಸ್ ಆಗದು, ಆ ಕಾಲಂ ಫಸ್ಟ್ ನೈಋತ್ಯದಲ್ಲಿ ಕಾಲಂ ಹಾಕ್ಬೇಕು. ನೋಡಿ, ಇಲ್ಲಿಂದ ಬೇಸ್ಮೆಂಟ್ ಅನ್ನ ಆಗ್ನೇಯದವರೆಗೆ ತೆಗಿಬೇಕು. ಎರಡನೇದು ನೈಋತ್ಯದಿಂದ ವಾಯುವ್ಯದ ಕಡೆಗೆ ಕಟ್ಟಡವನ್ನ ಕಟ್ಟಬೇಕು. ಅದು ಬೇಸ್ಮೆಂಟ್ ಇರ್ಬೋದು, ನಿಮ್ಮ ವಾಲ್ ಇರ್ಬೋದು. ಫಸ್ಟು ನೈಋತ್ಯದಿಂದ ಆಗ್ನೇಯ ಮತ್ತು ನೈಋತ್ಯದಿಂದ ವಾಯುವ್ಯ. ಮೂರನೇದು ಬಹಳ ಮುಖ್ಯವಾಗಿ ಆಗ್ನೇಯದಿಂದ ಈಶಾನ್ಯ. ಅದಾದ್ಮೇಲೆ ಕೊನೆದು ವಾಯುವ್ಯದಿಂದ ಈಶಾನ್ಯಕ್ಕೆ ಕಟ್ಕೊಂಡು ಬರ್ಬೇಕಂದ್ರೆ ಕಟ್ಟಡವನ್ನ ನೈಋತ್ಯದಿಂದ ಆಗ್ನೇಯ, ನೈಋತ್ಯದಿಂದ ವಾಯುವ್ಯ, ಆಗ್ನೇಯದಿಂದ ಈಶಾನ್ಯ ಮತ್ತು ವಾಯುವ್ಯದಿಂದ ಈಶಾನ್ಯ, ಈ ರೀತಿಯಾಗಿ ಕಟ್ಟಡವನ್ನ ಕಟ್ಕೊಂಡು ಬರಬೇಕು. ಅದು ಬೇಸ್ಮೆಂಟ್ ಇರ್ಬೋದು ಅಥವಾ ನಿಮ್ಮ ಇಟ್ಟಿಗೆಯನ್ನ ಕಟ್ಟುವಂಥದ್ದು ಇರ್ಬೋದು. ಈ ಕ್ರಮದಲ್ಲಿ ನೀವು ಕಟ್ಟಿದ್ದಾದ್ರೆ ನಿಮ್ಮ ಗೃಹ ಬೇಗ ಕೆಲಸವನ್ನ ಮುಗಿಯುತ್ತೆ. ಕೆಲವ್ರು ಏನ್ ಮಾಡ್ಬಿಡ್ತಾರೆ ಪಾಪ, ಹೆಂಗ್ ಬೇಕು ಇಲ್ಲೊಂದ್ಸರಿ ತೆಗೆಯೋದು, ಆ ಕಡೆ ಒಂದ್ ತೆಗೆಯೋದು, ಈ ಕಡೆ ಒಂದ್ ತೆಗೆಯೋದು, ಇಲ್ಲೊಂದ್ ತೆಗೆಯೋದು, ಹಂಗ್ ತೆಗೆದ್ರೆ ಕೆಲಸ ಬೇಗ ಮುಗಿಯಲ್ಲ. ಜೊತೆ ಕಟ್ಟಡನೂ ಅಷ್ಟೇ, ಇಲ್ಲೆಲ್ಲ ಕಟ್ಕೊಂಡು ಇಲ್ಲೆಲ್ಲೋ ಕಟ್ಟೋದು, ಅಲ್ಲೆಲ್ಲೋ ಕಟ್ಟೋದು, ಇಲ್ಲೆಲ್ಲೋ ಕಟ್ಟೋದು, ಹಂಗಾಗಲ್ಲ. ಈ ಕ್ರಮವನ್ನ, ಯಾಕಂದ್ರೆ ನಮ್ಮ ಹಿರಿಯರೆಲ್ಲ ಹೇಳಿರೋದು ಏನಂದ್ರೆ ಫಸ್ಟು ಪಶ್ಚಿಮ, ದಕ್ಷಿಣ ಈ ಭಾಗದಲ್ಲಿ
ಎತ್ತರವನ್ನ ಮಾಡ್ಕೊಂಡು ಬರಬೇಕು. ಅದಾದ ಮೇಲೆ ಉತ್ತರ ಮತ್ತು ಪೂರ್ವದಲ್ಲಿ ಕಟ್ಟಡವನ್ನು ಕಟ್ಕೊಂಡು ಬರಬೇಕು ಅಂತ. ಈ ರೀತಿಯಾಗಿ ಕಟ್ಟಡವನ್ನ ಕಟ್ಕೊಂಡು ಈ ರೀತಿ ಕಟ್ಟಡದ ಕನ್ಸ್ಟ್ರಕ್ಷನ್ ಅನ್ನ ಮಾಡೋದ್ರಿಂದ ಒಂದು ಬೇಗ ಕೆಲಸ ಮುಗಿಯುತ್ತೆ, ಮನೆಗೊಂದು ಪಾಸಿಟಿವಿಟಿ ಇರ್ತದೆ. ಮತ್ತೆ ಈ ರೂಲನ್ನು ಯಾಕೆ ಹೇಳಿದ್ದಾರೆ ಅಂದ್ರೆ, ನೀವು ಫಸ್ಟ್ ಈ ಕಡೆ ಕಟ್ಟೋದ್ರಿಂದ ಈ ಕಡೆ ಸ್ಲೋ ಇರೋದ್ರಿಂದ ನಿಮಗೆ ಗಾಳಿ ಬೆಳಕು ವೆಂಟಿಲೇಷನ್ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ. ಆಮೇಲೆ ಇಲ್ಲೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಇಲ್ಲಿ ಕಟ್ಟಬೇಕು, ಅಲ್ಲಿ ಕಿಟಕಿ ಇಡಬೇಕು. ಆವಾಗ ಏನಾಗುತ್ತೆ, ಕೆಲಸ ಕಾರ್ಯಗಳು ಬೇಗ ಆಗತ್ತೆ ಅನ್ನುವಂಥ ಇಂಟೆನ್ಷನ್ ಇಂದ, ಅಭಿವೃದ್ಧಿ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಮನೆಯಲ್ಲಿ ವಾಸ ಮಾಡುವಂತಹ ಯಜಮಾನನಿಂದ ಹಿಡಿದು ಮನೆಯಲ್ಲಿರುವಂತಹ ಮಾಡಿದ ಪುತ್ರಾದಿಗಳಿಂದ ಎಲ್ಲರಿಗೂ ಕೂಡ ಶುಭ ಫಲವನ್ನ ಕೊಡ್ಲಿ, ಅನುಕೂಲವನ್ನ ಆಗ್ಲಿ ಅನ್ನುವಂಥ ಇಂಟೆನ್ಷನ್ ಇಂದ ಇದನ್ನ ಮಾಡಿರುವಂಥದ್ದು. ಅದರಿಂದ ನೀವೆಲ್ಲರೂ ಕೂಡ ಈ ಕ್ರಮವನ್ನ ಅನುಸರಿಸಿ ಗೃಹ ನಿರ್ಮಾಣವನ್ನ ಮಾಡಿ 100% ಕೆಲಸ ಬೇಗ ಮುಗಿಯುತ್ತೆ ಅಂತ ಹೇಳ್ತಾ, ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಗಳು ಇಷ್ಟ ಆಗಿದೆ ಅಂದ್ರೆ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ಗುರುಗಳ ಹತ್ರ ನಾವು ಒಂದ್ಸರಿ ವಾಸ್ತು ಸಲಹೆ ತಗೋಬೇಕು ಅಥವಾ ಏನೋ ಒಂದು ಸಲಹೆಯನ್ನ ಕಟ್ಟಿ ಸಲಹೆನ ತಗೊಂಡು ಮನೆಯನ್ನ ಕಟ್ಟಬೇಕು, ಪ್ಲಾನ್ ಕರೆಕ್ಷನ್ ಮಾಡ್ಬಿಟ್ಟಿದೀವಿ, ಅಯ್ಯೋ ಮನೆ ಕಟ್ಬಿಟ್ಟಿದೀವಪ್ಪ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥವ್ರು ಖಂಡಿತವಾಗಿಯೂ ನನ್ನನ್ನು ಭೇಟಿ ಮಾಡಿ. ಈ ರೀತಿ ಎಷ್ಟು ಸಾಧ್ಯ ಅಷ್ಟು ಕರೆಕ್ಷನ್ ಅನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಆ ಮಲೆ ಮಹದೇಶ್ವರನ ಅನುಗ್ರಹ ಸದಾ ಇರಲಿ. ನಮಸ್ಕಾರ.